ದ್ವಿತೀಯ ಯೆಶಾಯನ ಮಾತು ಇಂತಿದೆ: ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳನ್ನು ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು, ನಡೆದು ಬಳಲರು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಮುದಾಯದವರೇ ಮತ್ತು ವಿಶೇಷ ಆಹ್ವಾನಿತರೆ, ಇಂದು ಕಾಲೇಜಿನ ಪ್ರಾಂಶುಪಾಲರು, ಕಾಸಸ್ನ ಕಾರ್ಯದರ್ಶಿಗಳು ಆಗಿರುವ ರೆವರೆಂಡ್ ಡಾಕ್ಟರ್ ಎಚ್.ಎಂ. ವಾಟ್ಸನ್ ರವರ ಷಷ್ಠಬ್ದಿ ಪೂರ್ತಿ. 60 ನವವಸಂತಗಳನ್ನು ಕಂಡ ರೆವರೆಂಡ್ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅಯ್ಯನವರ ಜನ್ಮದಿನದಂದು ಕಾಲೇಜು ಸಮುದಾಯವಾಗಿ ದೇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುವುದಕ್ಕಾಗಿ ಇಂದಿನ ಕೃತಜ್ಞತಾರ್ಪಣೆ ಆರಾಧನೆಯನ್ನು ನಡೆಸಲು ಮತ್ತು ಅವರಿಗೆ ಗೌರವವನ್ನು ಸಲ್ಲಿಸಲು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನ ಅಧ್ಯಾಪಕ ಮತ್ತು ಅಧ್ಯಾಪಕ ವೃಂದ ತೀರ್ಮಾನಿಸಿ ಈ ಸಂತ ಸಮಯದಲ್ಲಿ ಅವರೊಂದಿಗೆ ಪಾಲ್ಗೊಳ್ಳುವುದಕ್ಕೆ ನಿರ್ಣಯವನ್ನು ಕೈಗೊಂಡಿದೆ. ಆದ್ದರಿಂದ ಈ ಕೃತಜ್ಞತಾರ್ಪಣೆಯ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಆಮಂತ್ರಿಸುತ್ತೇವೆ. ಸ್ವೆಟ್ಲಾನಾ ಅಲಿಲಿಯೇವಾ ಎಂಬಂಥವರ ಮಾತು ಇಂತಿದೆ: ಐ ಲೈಕ್ ಓಲ್ಡ್ ಪೀಪಲ್ ಜಸ್ಟ್ ಆ್ಯಸ್ ಐ ಲೈಕ್ ಓಲ್ಡ್ ಟ್ರೀಸ್. ಐ ಲೈಕ್ ಓಲ್ಡ್ ಪೀಪಲ್ just as I like old trees. In their shadow there is freshness and peace. One admires them and around them everything is calm. ಆದ್ದರಿಂದ ಈ 60 ವಸಂತಗಳನ್ನು ಕಾಣುವ ಮೂಲಕ ತಮ್ಮ ಜೀವನದಲ್ಲಿ ಉತ್ತುಂಗ ಸ್ಥಿತಿಯನ್ನು ಏರಿದಂಥ ಪ್ರಿಯ ಅಯ್ಯನವರ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ಈ ಆರಾಧನೆಗೆ ಮತ್ತೊಮ್ಮೆ ಸ್ವಾಗತಿಸುತ್ತೇವೆ. ಕೈಗೆ ಕೊಡಲ್ಪಟ್ಟಂಥ ಆರಾಧನಾ ಕ್ರಮವನ್ನು ಅನುಸರಿಸುವಂತೆ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ. ಆರಂಭ ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ನಮ್ಮ ಈ ಕೃತಜ್ಞತಾರ್ಪಣೆಯ ಆರಾಧನೆಯು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವನಾಮದಲ್ಲಾಗಲಿ. ಆಮೇನ್. ನಾವೆಲ್ಲರೂ ಎದ್ದು ನಿಂತು ಮುಂದಣ ಗೀತೆಯನ್ನು ಹಾಡೋಣ. ಕರ್ತನ ಸ್ತೋತ್ರವ ಮಾಡಿರಲ್ಲ. ಪ್ರಾರ್ಥನೆ ಮಾಡೋಣ.
ಸಕಲ ವರಗಳ ಪ್ರದಾತನಾದ ನಮ್ಮ ದೇವರೇ, ನಿನ್ನ ಮಗನಾದ ರೆವರೆಂಡ್ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರನ್ನು 6 ದಶಕಗಳ ಉದ್ದಕ್ಕೂ ಕಾಪಾಡುತ್ತಾ ಸಲಹುತ್ತಾ ಆಯುಷ್ಯವನ್ನು ವೃದ್ಧಿಸುತ್ತಾ ಬಂದಿರುತ್ತಿ. ಈ ನಿನ್ನ ಮಹಾಕೃಪೆಯನ್ನು ಸ್ಮರಿಸುತ್ತಾ ನಿನಗೆ ಕೃತಜ್ಞತೆ ಸ್ತೋತ್ರಾರ್ಪಣೆಗಳನ್ನು ಸಲ್ಲಿಸಲು ನಾವೆಲ್ಲರೂ ಸಮುದಾಯವಾಗಿ ಸೇರಿ ಬಂದಿರುವೆವು. ಈ ಸುಸಂದರ್ಭದಲ್ಲಿ ನೀನು ನಮ್ಮ ನಡುವೆ ಪ್ರಸನ್ನನಾಗಿ ನಮ್ಮ ಸ್ತುತಿ ಹಾಗೂ ಕೃತಜ್ಞಾರ್ಪಣೆಗಳನ್ನು ಮಾನ್ಯ ಮಾಡಿ ಸ್ವೀಕರಿಸೆಂದು ಇಂದು ಜನ್ಮದಿನವನ್ನು ಕಂಡಂತಹ ನಿನ್ನ ಪ್ರಿಯ ಸೇವಕರ ಮೇಲೆಯೂ ಅವರ ಕುಟುಂಬದ ಮೇಲೆಯೂ ನಿನ್ನ ದಿವ್ಯಾಶೀರ್ವಾದಗಳನ್ನು ಸುರಿಸಿ ಹರಸೆಂದು ನಮ್ಮೆಲ್ಲರನ್ನು ತುಂಬಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಸಭೆಯವರು ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸೋಣ. ನಮ್ಮನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವ ದೇವರೇ, ಈ ಸುಂದರ ಲೋಕದಲ್ಲಿ ಈ ನಿನ್ನ ಮಗನನ್ನು ಸೃಷ್ಟಿಸಿ ಉತ್ತಮ ತಂದೆ ತಾಯಿಗಳ ಪರಿಪಾಲನೆಗೂ ಪೋಷಣೆಗೂ ಒಳಪಡಿಸಿ ಸಂರಕ್ಷಿಸಿ ಸಲಹುತ್ತಾ ಬಂದಿರುವುದಕ್ಕಾಗಿ ನಮ್ಮೆಲ್ಲರ ಪರಿಪಾಲಕನಾದ ದೇವರೇ, ಈ ಪ್ರಿಯ ಸೇವಕನನ್ನು ಶೈಶವಾವಸ್ಥೆಯಿಂದ ಇಂದಿನವರೆಗೂ ಇವರಿಗೆ ಅಗತ್ಯವಾಗಿರುವ ಶಿಕ್ಷಣವನ್ನು ನೀಡಿ ನಿನ್ನ ಪರಮ ಜ್ಞಾನದಲ್ಲಿಯೂ ನಿನ್ನ ಹಾಗೂ ಮನುಷ್ಯರ ದಯೆಯಲ್ಲಿಯೂ ಬೆಳೆಯುವಂತೆ ಸೂಕ್ತ ಸನ್ನಿವೇಶವನ್ನು ಒದಗಿಸಿ ನೀನೇ ಸದಾ ಕಾವಲಾಗಿದ್ದು ನಿನ್ನ ಪರಿಶುದ್ಧ ದೂತರಿಗೆ ಅಪ್ಪಣೆ ಕೊಟ್ಟು ಇವರನ್ನು ಸಂರಕ್ಷಿಸುತ್ತಾ ಬಂದಿರುವುದಕ್ಕಾಗಿ ಯೌವನ ಪ್ರಾಯದಲ್ಲಿಯೂ ಜೀವನಕ್ಕೆ ಅಗತ್ಯವಾದ ಜೀವನೋಪಾಯವನ್ನು ರಕ್ಷಣಾ ಸಾಧನಗಳನ್ನು ಈ ಪ್ರಿಯರಿಗೆ ದಯಪಾಲಿಸಿರುವುದಕ್ಕಾಗಿ ಮತ್ತು ನಿನ್ನಲ್ಲಿನ ದೃಢ ನಂಬಿಕೆಯನ್ನು ಅರಿಕೆ ಮಾಡುವ ಸದ್ವಿಶ್ವಾಸವನ್ನು ನೆಲೆಯೂರಿಸಿದ್ದಕ್ಕಾಗಿ ಯೌವನ ದೆಸೆಯಲ್ಲಿ ನೀಡಿದ ಬಲ ಆರೋಗ್ಯಗಳಿಗಾಗಿಯೂ ಹಲವಾರು ಜವಾಬ್ದಾರಿಗಳಿಗಾಗಿಯೂ ಜೀವನದಲ್ಲಿ ಸಂತೋಷ ಉಲ್ಲಾಸಗಳನ್ನು ದಯಪಾಲಿಸಿರುವುದಕ್ಕಾಗಿಯೂ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ನೀ ನೀಡಿದ ಸೇವಾ ಕರೆಗಾಗಿಯೂ ಒಬ್ಬಂಟಿಯಾಗಿದ್ದ ಇವರನ್ನು ಕುಟುಂಬಸ್ಥನನ್ನಾಗಿ ಮಾಡಿ ರೆವರೆಂಡ್ ಡಾಕ್ಟರ್ ರಜುಲಾ ಆ್ಯನಿಯವರೊಂದಿಗೆ ಸಾಂಸಾರಿಕ ಸಾಮರಸ್ಯವನ್ನು ಸಂತಾನ ಭಾಗ್ಯದ ಆಶೀರ್ವಾದವನ್ನು ಪಡೆಯುವಂತೆ ದಯೆ ತೋರಿರುವುದಕ್ಕಾಗಿ ಕೊಟ್ಟಿರುವ ನಿತಿನ್ ಮತ್ತು ಅಭಿಲಾಷ್ ಎಂಬ ಮಕ್ಕಳಿಗಾಗಿಯೂ ಅವರಿಗೆ ಒದಗಿಸಿರುವ ಉತ್ತಮ ಭವಿಷ್ಯಕ್ಕಾಗಿಯೂ ಈ ಪ್ರಿಯರ ಜೀವನದಲ್ಲಿ ತಮಗರಿವಿಲ್ಲದೆಯೇ ನಿನ್ನಿಂದ ಹೊಂದಿರುವ ಎಲ್ಲ ಆಶೀರ್ವಾದಗಳಿಗಾಗಿಯೂ ನಿನ್ನ ಸಂಪೋಷಣೆ ಮತ್ತು ಸಂರಕ್ಷಣೆಗಾಗಿಯೂ ನೀನು ಒದಗಿಸಿದ ಸನ್ನಿವೇಶಗಳಿಗನುಸಾರ ಮೈಗೂಡಿಸಿಕೊಂಡ ತಲಾಂತು ವರದಾನಗಳಿಗಾಗಿಯೂ ಸೇವೆಗೆ ಮೂಲನಾದ ದೇವರೇ, ಈ ಪ್ರಿಯರು ಸೇವಾ ಜವಾಬ್ದಾರಿಯನ್ನು ನಿನ್ನಲ್ಲಿ ಹೊಂದಿ
ಸೇವೆಗೆ ಅಗತ್ಯವಾದ ಶಿಕ್ಷಣವನ್ನು ಕರ್ನಾಟಕ ದೈವಶಾಸ್ತ್ರೀಯ ಮಹಾವಿದ್ಯಾಲಯ, ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ ಮತ್ತು ರೇಗಿನ್ಸ್ಬರ್ಗ್ ಯೂನಿವರ್ಸಿಟಿಗಳಲ್ಲಿ ದೈವಶಾಸ್ತ್ರೀಯ ಪದವಿಗಳನ್ನು ಪಡೆದು ರಾಜ್ಯದ ಮತ್ತು ರಾಷ್ಟ್ರದ ನಾನಾ ಸಭೆಗಳಲ್ಲಿಯೂ ದೈವಶಾಸ್ತ್ರೀಯ ಕಾಲೇಜುಗಳಲ್ಲಿಯೂ ಇನ್ನಿತರ ಸಾಮಾಜಿಕ ಸೇವಾ ಸಂಘ ಸಂಸ್ಥೆಗಳಲ್ಲಿಯೂ ಸಭಾಪಾಲಕರಾಗಿಯೂ ಪ್ರಾಧ್ಯಾಪಕರಾಗಿಯೂ ಸೇವೆಗೈಯುವಂತೆ ಸದವಕಾಶವನ್ನು ನೀಡಿದ್ದಕ್ಕಾಗಿ ಸೇವಾ ಜೀವನದಲ್ಲಿ ಬಂದ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸುವ ಸಾಮರ್ಥ್ಯವನ್ನು ಹಲವಾರು ನಾಯಕರ ಸ್ಫೂರ್ತಿಯನ್ನು ಪಡೆದು ಸತ್ಪಥದ ಚಲನೆಯಲ್ಲಿ ಎದುರಾಗುವ ಅನ್ಯಾಯವನ್ನು ವಿರೋಧಿಸಲು ಅಗತ್ಯವಾದ ಪ್ರತಿಭಟನಾ ಮನೋಭಾವವನ್ನು, ಪರಿಸರದ ಕಡೆಗೆ ಕಾಳಜಿಯನ್ನು ಹೊಂದಿರುವುದಕ್ಕಾಗಿಯೂ ನಿನ್ನ ರಾಜ್ಯದ ನಿರ್ಮಾಣದ ಕಡೆಗೆ ನಿನ್ನಿಂದ ಹೊಂದಿರುವ ನಿಷ್ಠೆ ಪ್ರಾಮಾಣಿಕತೆಗಳಿಗಾಗಿಯೂ ವರ್ಷದಿಂದ ಕರ್ನಾಟಕ ದೈವಶಾಸ್ತ್ರೀಯ ಮಹಾವಿದ್ಯಾಲಯವನ್ನು ಮುನ್ನಡೆಸಲು ನೀಡಿರುವ ನಾಯಕತ್ವದ ಜವಾಬ್ದಾರಿಗಾಗಿಯೂ ಕರ್ನಾಟಕ ಕ್ರೈಸ್ತ ಶಿಕ್ಷಣ ಸಂಸ್ಥೆ ಕಾಸಸ್ಸನ್ನು ನಿರ್ವಹಿಸಲು ನೀಡಿರುವ ಮಹತ್ತರ ಅವಕಾಶಕ್ಕಾಗಿಯೂ ಎಲ್ಲ ಜೀವಿಗಳ ಕಡೆಗೆ ದಯ ತೋರುವ ದೇವರೇ, ನಿನ್ನ ಸೇವಕನ ಪರವಾಗಿ ನಾವು ಸಲ್ಲಿಸಿದ ಕೃತಜ್ಞತೆಗಳನ್ನು ಅಂಗೀಕರಿಸಿ ನಿನ್ನ ಸೇವಕನ ಕಡೆಗೆ ಹಾಗೂ ನಮ್ಮೆಲ್ಲರ ಕಡೆಗೆ ಸುಮುಖನಾಗಬೇಕೆಂದು ನಿನ್ನನ್ನು ಬೇಡುತ್ತೇವೆ. ನೀನು ಮಾಡಿದ ಯಾವುದೊಂದು ಉಪಕಾರವನ್ನು ಮರೆಯದೆ ನಿನ್ನನ್ನು ನಿತ್ಯ ನಿರಂತರವೂ ಸ್ತುತಿಸುವವರಾಗಿರುವಂತೆ ಕರುಣಿಸೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಈ ದಿನಕ್ಕೆ ನೇಮಕವಾದ ಬೈಬಲ್ ಪಾರಾಯಣ ಪಾಠವು ಈಗ ಓದಲಾಗುವುದು. The Old Testament reading for this day has been taken from Psalm chapter 92, verses from 1 to 15. Psalm chapter 92, verses from 1 to 15. It is good to give thanks to the Lord, to sing praises to your name, O Most High, to declare your steadfast love in the morning and your faithfulness by night, to the music of the lute and the harp, to the melody of the lyre. For you, O Lord, have made me glad by your work. At the works of your hands I sing for joy. How great are your works, O Lord! Your thoughts are very deep. The dullard cannot know, the stupid cannot understand this. Though the wicked sprout like grass and all evildoers flourish, they are doomed to destruction forever. But you, O Lord, are on high forever. For your enemies, O Lord, for your enemies shall perish. All evildoers shall be scattered. But you have exalted my horn like that of the wild ox. You have poured over me fresh oil. My eyes have seen the downfall of my enemies. My ears have heard the doom of my evil assailants. The righteous flourish like the palm tree and grow like a cedar in Lebanon. They are planted in the house of the Lord. They flourish in the courts of our God. In old age, they still produce fruit. They are always green and full of sap, showing that the Lord is upright. He is my rock, and there is no unrighteousness in him.
ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1-8. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನೂ ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನಮಸ್ಕಾರ. ಈ ಆಮಂತ್ರಣಕ್ಕಾಗಿ ತುಂಬ ವಂದನೆಗಳು. My dear brothers and sisters, with lot of love, with lot of joy, I stand here this evening praising God for this wonderful occasion. I feel blessed for being here in the midst of the Senate of Serampur convocation. God had given grace to be here.
I praise God for this event, and I want to congratulate Vatsanaya on this very special occasion of Sheshtiyabda Purti. And of course, I want to congratulate also Dr. Annie Rajula, with whom we studied at the United Theological College, for that matter, all of us. When I stepped in this morning here, I was feeling the place, the beautiful ecosystem that is here, the history that you have just celebrated, 175 years of history. I was able to feel that, not only the geographical location, to feel that historicity of this place. I walked down. I was baffled by every piece of architecture on this campus. The literary richness of this place, I was able to feel. Music from here. Education. All this had given me a very, very, very special experience. And added was to be with Reverend Dr. Vatsanaya, who is a living legacy in our midst with his God-given great achievements in his life. The scripture portion that has been read to us, Psalm 92. The righteous shall flourish like a palm tree. Sagaraya, when he started to speak, he mentioned a tree. And here is a wonderful imagery. The righteous shall flourish like a palm tree. He shall grow like a cedar in Lebanon. Those who are planted in the house of the Lord shall flourish in the courts of our God. They shall still bear fruit in old age. They shall be fresh and flourishing. To declare the Lord is upright. God is my rock, and there is no unrighteousness in him. First of all, my dear brothers and sisters, I bring greetings from the United Theological College, Bangalore, where Aya is an alumnus, and while the Senate of Serampur convocation is going on, in which Aya also is a part, so I take this freedom to greet you on behalf of the President and the officers and the whole fraternity of principals on this very occasion. Our greetings, our prayers, and our blessings are for you. In Proverbs 10:27, it talks about a person being in the fear of God, and which forms a basis for long life. Many a time we remind ourselves whether it is about the quantity of years that a person lives or the quality of a life that a person lives. And in this case, both quantity and quality, when they come together, it is a great model for God's children of this era and of this generation. I know you, Vatsanaya. We know each other from a long time. We also studied together in Germany, and his encouragement and support have always been there with me. When we talk about the fear of the Lord, it is a reverence for God.
In Old Testament, we always talk about monotheism, one God, the only God. But this belief in the only God is explained as being an ethical monotheism. That means God is righteous and God wants God's children to be righteous. And this righteousness has many facets. And I'm going to unfold those facets that I see in Dr. Watson Iyer and what God is expecting from all of us who are going forth in our life with God. God expects us to grow with the principles of the kingdom of God. The principles. A righteous person is a person that has godly principles. The world is there as an ocean to sway us. But a person who is planted by the riverside and stands in faith would live in this godly righteousness with the principles of God's kingdom. Values that can be seen, values that can be emulated, and these values are once again values of God's kingdom. And when I see Watson Iyer, these values and these principles put together helps us to understand Iyer with one word, that is a person of integrity. That is very, very important in this generation. That is very, very important in this life. A person that manifests integrity in life. Integrity costs. Integrity gives us pain. Integrity calls us for sacrifice. But then a person of righteousness is called not to compromise. And that is what God had given Iyer, Watson Iyer, a person with integrity. You know, long ago, 30, 40 years ago, we were talking, and our friends sometimes told us, how does Watson Iyer think? Watson Iyer thinks that his first call is for ministry. For him in his life, you ask him anytime, ministry is the priority. Then in the ministry will come all else. So that focus, that commitment, that dedication is part of this integrity, and being in that profound commitment to God is God's call. The second thing in this righteous life is a life lived with accountability. Accountability. You know, Jesus Christ told us about a parable of the talents that a business person going on a tour would give 5 talents, would give 2 talents, would give 1 talent, and comes back and asks for the accountability. And we know what happened. One person has multiplied the talents. Another person has made it again double, but then one person has hid it and said, God, this is it. Accountability is one element or aspect or facet in leading a righteous life. And that I have seen in Watson Iyer. That accountability. Anytime, with anything, anywhere, the high sense of accountability is part of that wonderful, righteous life that God had called him, and he has proved
to be accountable in anything and everything. And no doubt, Aya was given a big responsibility of being a treasurer. Oh my God, all of you should know what it is to be a treasurer. What a burden, what a risk, what a temptation. But then to be faithful is what God wants. And in the liturgy, in page 3, I see that several times you have mentioned about the Jawabdari, the responsibility. Even if this word has come into the liturgy about a person being responsible, it is really that you affirm what I am saying this time. And we praise God for Aya's life of being responsible. And as I said, when I stepped in, I had taken some nice photographs of these great trees here. In Deuteronomy 22, it also talks about the reason for a person's long life. The reason for a person's long life is a person's love towards the creation. Love towards all that God had created. That means love for God, love for God's people, and love for God's creation. And again, I think you young people, you have sung a beautiful song with creation being part of the singing, and that is a great blessing. So my dear brothers and sisters, Aya is sitting here, but as I say, as a living legacy before us. As St. Paul says, you are the epistles that all people would be reading. So God has given us a living epistle to look into his life, praise God for his life, and emulate these wonderful aspects and facets of leading a righteous life with integrity, with accountability, and with love for God's creation, and resisting all that comes by way of destroying beautiful God's creation. And I know what stand of resistance Aya takes in protecting the creation of God. Aya, we praise God for you, and we ask for God's blessings, and we ask that you would continue to be what God has made you. And of course, I should not forget the contribution of Dr. Annie in your life of being who you are. Because I always think of two people as a team that God brought you together. Otherwise, it is not possible. So, Amma, congratulations on this day and all that you have contributed to what Aya is. And God bless you, and God be with you. I see some familiar faces there. I want to say hi from here. So, God bless you, and God be with you. Thank you very much. ಕುಳಿತಲೇ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಕರುಣಾನಿಧಿಯಾಗಿರುವ ನಮ್ಮ ದೇವರೇ, ನಿನ್ನ ಪ್ರೀತಿಯನ್ನು ಅನುಭವಿಸುವುದಕ್ಕಾಗಿ ಸಮಸ್ತ ಜೀವರಾಶಿಗಳನ್ನು ಲೋಕದಲ್ಲಿ ಸೃಷ್ಟಿಸಿ ಪೋಷಿಸಿ ಪಾಲಿಸುತ್ತಿರುವ ನಮ್ಮ ಕರ್ತನೆ, ಈ ಷಷ್ಠಬ್ದ ಪೂರ್ತಿಯನ್ನು ಆಚರಿಸಿಕೊಳ್ಳುತ್ತಿರುವ ನಿನ್ನ ಪ್ರಿಯ ಸೇವಕರಾದ HM ವಾಟ್ಸನ್ ಇವರ ದಾಂಪತ್ಯ ಜೀವನದ ಸುಖ ದುಃಖಗಳಲ್ಲಿ ಪಾಲು ತೆಗೆದುಕೊಂಡ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಆಶೀರ್ವದಿಸು. ಕುಟುಂಬದ ಜೀವನದಲ್ಲಿ ಅಗತ್ಯವಾದ ನಿನ್ನ ಸಹಾಯವನ್ನು ದಯಪಾಲಿಸು. ಈವರೆಗೆ ಇವರ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದ ಒಡ ಹುಟ್ಟಿದವರನ್ನು ಬಂಧು ಬಳಗದವರನ್ನು ಹರಸಿ ಸಲಹು. ನಿನ್ನ ಪ್ರೀತಿಯಿಂದ ವಸ್ತ್ರಾದಿ ಅನ್ನಪಾನಗಳನ್ನು ದಯಪಾಲಿಸಿ ಈ ಗಳಿಗೆಯವರೆಗೂ ಫಲಿಪಾಲಿಸಿದಂತೆಯೇ ಇನ್ನು ಮುಂದೆಯೂ ನಿನ್ನ ಕಾರುಣ್ಯ ದಯಾರಸಗಳನ್ನು ಸುರಿಸೆಂದು ಸುಕ್ಷೇಮ ಆರೋಗ್ಯ ಸಮೃದ್ಧಿಯನ್ನು ಅನುಗ್ರಹಿಸೆಂದು ಬೇಡುತ್ತೇವೆ.
ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ಅಗತ್ಯವಾಗಿರುವ ಪ್ರೀತಿ ಸೌಹಾರ್ದತೆಯನ್ನು, ಪುತ್ರ ಪೌತ್ರಾದಿಗಳಿಂದ ಉಂಟಾಗುವ ಸಂತೋಷವನ್ನು ದಯಪಾಲಿಸು. ಸಹಭಾಗಿತ್ವದ ಮತ್ತು ಅನ್ಯೋನ್ಯತೆಯ ಮನೋಭಾವದಿಂದ ಸೇವೆಯಲ್ಲಿ ಕೈಜೋಡಿಸಿದವರನ್ನು ಕರುಣಿಸೆಂದು ಬೇಡುತ್ತೇವೆ. ಇವರಿಗೆ ಕೊಡಲ್ಪಟ್ಟಿರುವ ಸೇವಾ ಜವಾಬ್ದಾರಿಯನ್ನು ನಿರ್ವಹಿಸಲು ಬೇಕಾದ ನಿನ್ನ ಆತ್ಮನ ಬಲವನ್ನು, ನಿಜ ದರ್ಶನವನ್ನು ದಯಪಾಲಿಸು. ನಿನ್ನ ಆರಾಧನೆ ಪ್ರಾರ್ಥನೆಗಳಲ್ಲಿ ಸಮಾಧಾನವನ್ನು, ಪರಲೋಕದಲ್ಲಿ ನಿತ್ಯ ಜೀವವನ್ನು ದಯಪಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ನಾವೆಲ್ಲರೂ ಮುಂದಣ ಸಂಗೀತವನ್ನು ಹಾಡೋಣ. ಸರ್ವೇಶ ಪುತ್ರ ಜೀವತೇಜ. ಎದ್ದು ನಿಂತು ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದಕ್ಕೆ ನಿಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕ ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಆಧಿಪತ್ಯ, ಅಧಿಕಾರಗಳು ಯುಗಾಂತರಗಳು ಇರಲಿ. ತಂದೆ, ಮಗ, ಪರಿಶುದ್ಧಾತ್ಮನೆಂಬ ತ್ರೇಕ ದೇವರ ಆಶೀರ್ವಾದ ಸದಾಕ ನಿಮ್ಮೆಲ್ಲರ ಸಂಗಡ ಪ್ರತ್ಯೇಕವಾಗಿ ಷಷ್ಠಾಬ್ದ ಪೂರ್ತಿಯನ್ನು ಆಚರಿಸುತ್ತಿರುವಂಥ ರೆವರೆಂಡ್ ಡಾಕ್ಟರ್ ಎಚ್ ಎಂ ವಾಟ್ಸನ್ ಹಾಗೂ ಅವರ ಕುಟುಂಬದವರ ಸಂಗಡ ಯಾವಾಗ ನೆರೆಯಾಗಿರಲಿ. ಆಮೆನ್.